ಸರ್ಕಾರಿ ವಸತಿ ಶಾಲೆ ಮಕ್ಕಳ ಊಟಕ್ಕಿಲ್ಲ ಇಲ್ಲಿ ಗ್ಯಾರಂಟಿ. ಮಕ್ಕಳಿಗೆ ಸರಿಯಾಗಿ ಊಟವನ್ನ ವಾರ್ಡನ್ ಕೊಡ್ತಾ ಇಲ್ಲವಂತೆ. ನೋಡಿ ಸರ್ಕಾರಿ ವಸತಿ ಶಾಲೆಯ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ. ಮಕ್ಕಳ ಊಟಕ್ಕೆ ಗ್ಯಾರಂಟಿ ಇಲ್ಲವಂತೆ. ಇಲ್ಲಿ ಮಕ್ಕಳಿಗೆ ಸರಿಯಾಗಿ ವಾರ್ಡನ್ ಊಟನೇ ಕೊಡ್ತಾ ಇಲ್ವಂತೆ. ಇನ್ನೇನು ವಾರ್ಡನ್ ಇವರೋ ಗೊತ್ತಿಲ್ಲ. ಗದಗ ಜಿಲ್ಲೆ ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಒಂದು ಚಪಾತಿ ಒಂದು ರೊಟ್ಟಿ ಅರ್ಧ ರೈಸ್ ಅನ್ನ ನೀಡ್ತಾ ಇರುವ ಆರೋಪ ಕೇಳಿಬಂದಿದೆ. ಶುಚಿ ಆಹಾರ, ಸರಿಯಾದ ವ್ಯವಸ್ಥೆ ಇಲ್ಲದೆ ಮಕ್ಕಳು ಪರದಾಡ್ತಾ ಇದ್ದಾರೆ. ಚಿಕನ್ ನೀಡ್ತಾ ಇಲ್ಲ, ಒಂದು ಮೊಟ್ಟೆ ಬದಲು ಅರ್ಧ ಮೊಟ್ಟೆಯನ್ನ ಮಾತ್ರ ಕೊಡ್ತಿದ್ದಾರಂತೆ. ಪ್ರಾಂಶುಪಾಲರು, ವಾರ್ಡನ್ ವಿರುದ್ಧ ಪೋಷಕರು ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಹಾಸ್ಟೆಲ್ನಲ್ಲಿನ 250 ವಿದ್ಯಾರ್ಥಿಗಳ ಸಮಸ್ಯೆಯನ್ನ ಕೇಳೋರಿಲ್ಲ ಇಲ್ಲಿ. ಶಾಸಕರು, ಸಚಿವರು, ಅಧಿಕಾರಿಗಳೇ ಇಂಥ ವ್ಯವಸ್ಥೆ ಯಾಕೆ ಬೇಕು ನಮಗೆ ಅಂತ ಸಾರ್ವಜನಿಕರು ಪ್ರಶ್ನೆ ಮಾಡ್ತಾ ಇದ್ದಾರೆ. ಊಟ ಸಿಗ್ತಿಲ್ಲ ಅಂತ ರಜೆ ಮೇಲೆ ವಿದ್ಯಾರ್ಥಿಗಳು ಮನೆಗೆ ಹೋಗ್ತಾ ಇದ್ದಾರೆ. ದೇವರು ಕೊಟ್ಟರು ಪೂಜಾರಿ ಕೊಡ್ಲಿಲ್ಲ ಅನ್ನೋ ರೀತಿ ಆಗಿದೆ ಇಲ್ಲಿನ ಪರಿಸ್ಥಿತಿ. ಒಂದು ಚಪಾತಿ ಒಂದು ರೊಟ್ಟಿ ಅರ್ಧ ರೈಸ್ ಯಾವ ಮೂಲೆಗ್ರಿ ಸಾಲುತ್ತೆ? ಬೆಳೆಯೋ ಮಕ್ಕಳಿಗೆ ಊಟ ಚೆನ್ನಾಗಿದ್ರೆ ಮಕ್ಕಳು ಚೆನ್ನಾಗಿ ವಿದ್ಯಾಭ್ಯಾಸ ಮಾಡ್ತಾರೆ, ಚೆನ್ನಾಗಿ ಬೆಳೀತಾರೆ. ಅದನ್ನು ಬಿಟ್ಟು ನೀವು ತಿಂದು ಇಷ್ಟೇ ಊಟ ತಿಂದು ನೀವು ಸಮಾಧಾನವಾಗಿ ಇರೋಕ್ಕಾಗತ್ತಾ? ಯಾರಿಗೇ ಆಗಲಿ ಹೊಟ್ಟೆ ಹಸಿವು ಅನ್ನೋದು ಎಲ್ರಿಗೂ ಒಂದೇ ಅಲ್ವಾ? ಸರಿಯಾದ ಊಟ ಕೊಟ್ಟಿಲ್ಲ ಅಂದರೆ ಹೇಗೆ? ಶುಚಿತ್ವ ಬಹಳ ಮುಖ್ಯ. ಈಗ ಎಷ್ಟೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಶುಚಿತ್ವ ಅನ್ನೋದೇ ಇಲ್ಲ ಅಂತ ಅಂದರೆ ಹೇಗಾಗತ್ತೆ? ಈಗ ಏನೋ ಮಕ್ಳಿಗೆ ಊಟ ಆಗಲ್ಲ, ಉಪವಾಸಿರ್ತವೆ ಅಂಥೇಳಿ ಅದೇನೂ ಆಗಿಲ್ಲ ಇಲ್ಲಿವರೆಗೆ ನಮಗೆ ಗೊತ್ತಿದ್ದಂಗೆ. ಆದರೆ ಇನ್ಮ್ಯಾಗ ಹಂಗೇನು ಆಗೈತೆ ಅಂದರೂ ಕೂಡ ನಾವು ಅದನ್ನು ಸುಧಾರಿಸ್ಕೊಂಡು ಹೋಗ್ತೀವಿ ಸರ್. ಈಗ ಏನು ಹಾಕ್ಸಿದ್ದಿಲ್ಲ ಸರ್, ಅದು ಎಷ್ಟು ಉಳಿದೈತಿ ಅದರೊಳಗೆ ಮಾಡ್ಕೊಂಡು ಹೊಂಟೀವಿ ಸರ್. ನಾವು ಹಾಕ್ಸಿದ್ದಿಲ್ಲ ಸರ್. ನಾ 7ನೇ ತಾರೀಕಿಗೆ ಬಂದಾಗ ಅಲ್ಲಿ ಏನೇನಿತ್ತು ಅಂತ ಕೂಡ ನಾನು ಬರ್ಕೊಂಡಿದ್ದೀನಿ. ಅದ್ರ ಪ್ರಕಾರ ಏನಾಗಿದೆ ನಾವು ಕೊಟ್ಕೊಂತ ಬಂದಿದ್ದೇವೆ ಸರ್. ಇಲ್ಲಿವರೆಗೂ ಒಂದೇ ವಾರ ಕೊಟ್ಟಾಗ ಸರ್. ಒಂದೇ ವಾರ ಸರ್ ಕೊಟ್ಟಾಗ. ನಾ ಚಾರ್ಜ್ ತಗೊಂಡಾಗಿಂದ ಇಲ್ಲ ಸರ್. ಅದು ಇದರೊಳಗಿಂದ ಇಲ್ಲ ಅಂದ್ರೆ 1ನೇ ವಾರ ಮತ್ತು 4ನೇ ವಾರ ಇರ್ತೈತೆ ಸರ್. ಅದು ನಾನು 1ನೇ ವಾರ ಬಿಟ್ಟು ಬಂದಿದ್ದೀನಿ. ನನಗೆ ಬಂದಿರೋದೇ 3ನೇ ವಾರದಿಂದ ಸರ್. ಅವಾಗಿಂದ ಮಕ್ಕಳಿಗೆ ಸರಿಯಾಗಿ ಊಟ ಸಿಗ್ತಾ ಇಲ್ಲ ಅಂತ್ರಿ. ಒಂದು ಚಪಾತಿನ ಒಂದು ದಿನ ಮಾಡ್ತಾರಂತ್ರಿ, ಬಾಡಿಗೆ ಅರ್ಧ ಕೊಡ್ತಾರಂತ್ರಿ. ಆ ಊಟ ಮಾತ್ರ ಕರೆಕ್ಟ್ ಕೊಡಾಕ್ ಕುಂತಿಲ್ಲ ಅನ್ಸ್ರೆ. ಆಮೇಲೆ ಸರ್ಕಾರಿಯಿಂದ ಸರ್ಕಾರಿ ಸ್ಕೂಲ್ಗೆ ಬರತಕ್ಕಂಥ ಸೌಲಭ್ಯಗಳು ಯಾವುದು ಇವರು ಕರೆಕ್ಟಾಗಿ ಮೇಂಟೆನ್ಸ್ ಮಾಡಕ್ ಕುಂತಿಲ್ಲ ಸರ್. 15 ದಿನ ಆತನ್ ಸರ್. ಇದೇ ಟೈಪ್ ಕಂಟಿನ್ಯೂ ಆಗಕ್ ಕುಂತೈತಂತ್ರಿ. ಸರಿಯಾಗಿ ಊಟ ಕೊಡಾಕ್ ಕುಂತಿಲ್ಲ ಅನ್ಸ್ರೆ. ಮುಂದೆ ಇದಕ್ಕೆ ಸ್ವಲ್ಪ ಅವರು ಮ್ಯಾಗಿನ ಅಧಿಕಾರಿಗಳು ಸ್ವಲ್ಪ ಒಂದ್ ತತ್ತಿ ಒಳಗೆ ಅರ್ಧ ಸರಿಯಾದ ಟೈಮ್ ಊಟ ಕೊಡಂಗಿಲ್ಲ. ಆದ್ರೆ ಮೊದ್ಲೇ ಊಟದ ಎಲ್ಲ ಕರೆಕ್ಟ್ ಆಗಿ ಕೊಡ್ತಿದ್ರು. ಈಗ 1 ಗಂಟೆ ಹೋಗಿ ಅದು 3 ಗಂಟೆ ಊಟ ಕೊಡೋದು, ಆಮೇಲೆ ರಾತ್ರಿ 8:30 ಹೋಗಿ 10 ಗಂಟೆ 11 ಗಂಟೆಗೆ ಊಟ ಕೊಡೋದು ಮಾಡ್ತಾ ಇದ್ದಾರೆ. ಅದ್ರ ಬಗ್ಗೆ ನಮ್ಮ ಆಕ್ಷೇಪಣೆ ಇದೆ. ಕ್ವಾಂಟಿಟಿ ಸ್ವಲ್ಪ ಅಂದ್ರೆ ಊಟ ಮೊದಲೇ ಫುಲ್ ಕೊಡೋದು, ಈಗ ಕಡಿಮೆ ಊಟ ಕೊಡೋದು. ಒಟ್ಟು ಊಟ ಕಡಿಮೆ ಕೊಡೋದು. ಮೊದಲು ಬಂದ ಮಕ್ಕಳಿಗೆ ಅಷ್ಟೇ ಊಟ ಕೊಟ್ಟು ಆಮೇಲೆ ಹಿಂದಗಡೆ ಬಂದ ಮಕ್ಕಳಿಗೆ ಇಲ್ಲ ಊಟ ಖಾಲಿಯಾಗಿದೆ, ಇಷ್ಟೇ ಇದೆ ಅಂತ ಹೇಳ್ತಿದ್ದಾರೆ. ಅದು ರೇಷನ್ ಕಡಿಮೆ ಬರ್ತಿದೆ ಅಂತ ಹೇಳ್ತಾ ಇಲ್ಲ ಸ್ಕೂಲ್ ಆಡಳಿತ ಮಂಡಳಿ. ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಮಹಂತೇಶ್. ಮಕ್ಕಳಿಗೆ ಸರಿಯಾಗಿ ಊಟ ಸಿಕ್ಕಿಲ್ಲ ಅಂದ್ರೆ ಏನಾಗಬೇಕು ಮಕ್ಕಳ ಪರಿಸ್ಥಿತಿ? ಈಗ ರೇಷನ್ ಬರ್ತಲ್ಲ, ಅದು ಏನಾಗತ್ತೆ? ಏನಾದರೂ ಅಥವಾ ರೇಷನ್ ಬರ್ತಾ ಇಲ್ವಾ, ಅಥವಾ ಬಂದ್ರೂ ಇವ್ರಿಗೆ ಅಡುಗೆ ಮಾಡೋದಕ್ಕೆ ಕಷ್ಟನಾ? ಇಲ್ಲಿ ಕೇಳೋರು ಯಾರು ಗತಿ ಇಲ್ವಾ ಅಂತ? ಹೌದು ಸಾಹಿತ್ಯ, ಗದಗ ಜಿಲ್ಲೆಯ ಶಿರಸಿ ಪಟ್ಟಣದ ವ್ಯಾಪ್ತಿಯಲ್ಲಿ ಏನು ಮೊರಾರ್ಜಿ ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ ಏನಿದೆ, ಆ ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಸರಿಸುಮಾರು 15 ದಿನಗಳಿಂದ ಅರ್ಧಂಬರ್ಧ ಹೊಟ್ಟೆಗೆ ಆಹಾರವನ್ನ ನೀಡ್ತಾ ಇರೋದ್ರ ಅಂತ ಆರೋಪಗಳು ಕೇಳಿ ಬರ್ತಾ ಇತ್ತು. ಸದ್ಯ ಸ್ಥಳಕ್ಕೆ ನಾವು ಹೋದಾಗ ಸ್ವತಃ ಪಾಲಕರಾಗಿದ್ರು, ಮಕ್ಕಳಾಗಿರಬಹುದು, ಅವರು ನಮಗೆ ಒಂದೇ ಮೊಟ್ಟೆಯಲ್ಲಿ 2 ಭಾಗವನ್ನು ಮಾಡಿಕೊಡ್ತಾರೆ. ಚಿಕನ್ ಕೊಡ್ತಾ ಇಲ್ಲ, ಸರಿಯಾದ ಊಟ ವ್ಯವಸ್ಥೆ ಮಾಡ್ತಾ ಇಲ್ಲ. ರೇಷನ್ ಅಕ್ಕಿ ಅಷ್ಟೇ ಮಾತ್ರ. ಏನು ವೇಳಾಪಟ್ಟಿ ಗೌರ್ಮೆಂಟ್ ಏನು ವೇಳಾಪಟ್ಟಿ ಕೊಟ್ಟಿರ್ತೈತೆ, ಆ ವೇಳಾಪಟ್ಟಿ ಹಂಗೆ ಸರಿಯಾದ ಆಹಾರವನ್ನ ನಮ್ಗೆ ನೀಡ್ತಾ ಇಲ್ಲ ಅಂತಂದು ಆರೋಪ ಮಾಡಿದ್ರು. ಆ ಸುದ್ದಿಯನ್ನ ಬಿತ್ತರಿಸುವ ನಂತರ ಸಹಿತ
ತಾಲೂಕು ಅಧಿಕಾರಿಗಳಾಗಿರ್ಬೋದು, ಮೇಲಧಿಕಾರಿಗಳಾಗಿರ್ಬೋದು ಆ ಶಾಲೆಗೆ ಒಂದು ಭೇಟಿಯನ್ನ ನೀಡಿಬಿಟ್ಟು ಪರಿಶೀಲನೆ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಸದ್ಯಕ್ಕೆ ಪ್ರಾಂಶುಪಾಲರು ಹಾಗೂ ಮತ್ತು ಅಡಿಗೆಯ ಸಹಾಯಕರೇನಿದ್ದಾರೆ ಅವರ ನಡುವೆ ಜಿಟಾಪಟಿ ಇರೋದ್ರಿಂದ, ಅಂದ್ರೆ ತಂದೆ ತಾಯಿ ಮಕ್ಕಳ ಏನು ಜಗಳದಿಂದ ಮಕ್ಕಳು ಕೂಸಾಯ್ತು ಅನ್ನಂಗೆ ಈ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳ ನಡುವೆ ಮಕ್ಕಳು ಅರ್ಧಂಬರ್ಧ ಹೊಟ್ಟೆಯಿಂದ ಹಾಳಾಗ್ತಾ ಇದ್ದಾರೆ ಅಂತ ಹೇಳ್ಬೋದು. ಒಂದ್ ಒಳ್ಳೆ ಶಿಕ್ಷಣ ಸಿಗುತ್ತೆ, ನಮ್ಗೆ ಊಟ ಸಿಗುತ್ತೆ ಅಂತ ಎಷ್ಟೋ ಪಾಲಕರು ಸಹಿತ ನಮಗೆ ಅಲ್ಲಿ ಆ ಒಂದು ಶಾಲೆಯಲ್ಲಿ ಮಕ್ಕಳನ್ನ ಬಿಟ್ಟಿರ್ತಾರೆ. ಆದ್ರೆ ಈ ಅಧಿಕಾರಿಗಳು ಸಹಿತ ತಮ್ಮ ದುರಾಸೆಯಿಂದ ಮಕ್ಕಳಿಗೆ ಅರ್ಧಂಬರ್ಧ ಹೊಟ್ಟೆಯನ್ನು ನೀಡ್ತಾ ಇದ್ದಾರೆ ಅಂತ ಹೇಳ್ಬೋದು. ಅಂದ್ರೆ ಪಾಠ ಕುಂಟು ಊಟಕ್ಕಿಲ್ಲ ಅನ್ನೋ ಒಂದು ಲೆಕ್ಕದಲ್ಲಿ ಸಹಿತ ಈ ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ ಇದೆ ಅಂತ ಹೇಳ್ಬೋದು. ಸದ್ಯಕ್ಕೆ ಅಧಿಕಾರಿಗಳು ಅವರ ಮೇಲೆ ಕ್ರಮವನ್ನು ಕೈಗೊಳ್ತಾ ಇದ್ದಾರೆ ಅಂತಾನೆ ಹೇಳ್ಬೋದು. ಪಾಲಕರು ಸಹಿತ ಅವರು ಸರಿಯಾದ ಕ್ರಮವನ್ನು ಕೈಗೊಳ್ಳಬೇಕು, ಇಲ್ಲ ಅಂದ್ರೆ ಮುಂಬರುವ ದಿನಗಳಲ್ಲಿ ನಾವು ಸರಿಯಾದ ಹೋರಾಟವನ್ನು ಮಾಡಬೇಕಾಗಿತ್ತು ಅಂತ ಎಚ್ಚರಿಸಿದ್ದಾರೆ ಸಾಹಿತ್ಯ. ಓಕೆ, ಥ್ಯಾಂಕ್ ಯು ಮಹಂತೇಶ್ ನಿಮ್ಮೆಲ್ಲ ಮಾಹಿತಿಗಾಗಿ. ಎಸ್ಎನ್ ಕುರಿತು ಮಾತನಾಡಲಿಕ್ಕೆ ಪಾಲಕರಾದಂತಹ ವೀಣಾ ತಳವಾರ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಮೇಡಮ್. ಮೇಡಮ್, ಇದು ಯಾವಾಗಿಂದ ಈ ರೀತಿ ಆಗ್ತಾ ಇದೆ? ಮಕ್ಳು ಏನೇ ಹೇಳ್ಕೊಂಡಿದ್ದಾರೆ ಇದ್ರ ಬಗ್ಗೆ? ಮಕ್ಳು ಏನ್ ಹೇಳೋದಂದ್ರ ಮೇಡಮ್ ಈಗ 15 ದಿನ ಅಂತ ಆಯ್ತ್ರಿ ಇದು ಈ ತರ ಆಗಾಕತ್ರಿ. ನಮ್ಗೂ ಊಟ ಏನ್ ಬೆಳಗ್ಗೆ ಮಧ್ಯಾಹ್ನ ಊಟ ಅದು ಸರಿ ಐತಿ, ಬೆಳಗ್ಗೆ ಟಿಫಿನ್ ಸರಿ ಇಲ್ಲ ಅಂತ ಹೇಳ್ತಾರ್ರಿ ಮಕ್ಳು. ಬೆಳಗ್ಗೆ ಟಿಫನ್ ಕೊಡ್ತಾ ಇಲ್ಲ? ಬೆಳಗ್ಗೆ ಟಿಫಿನ್ ಇಲ್ರಿ, ಮಧ್ಯಾಹ್ನ 2 ರೊಟ್ಟಿ ಅನ್ನ ಸಾಂಬಾರ್ ಕೊಡ್ತಾರ್ರಿ. ನೈಟ್ ಸರಿ ಐತ್ರಿ. ನೈಟ್ ಸರಿ ಇಲ್ರಿ, ಮಧ್ಯಾಹ್ನ ಊಟ ಕರೆಕ್ಟ್ ಐತ್ರಿ, ಆಮೇಲೆ ಬೆಳಗ್ಗೆ ನಾಷ್ಟ ಸರಿ ಇಲ್ರಿ. ಅಲ್ಲ, ಮಕ್ಳಿಗೆ ಹೋಗಿ ಊಟ ಕೊಡಿ ಅಂತ ಕೇಳಿದ್ರೆ ಏನ್ ಹೇಳ್ತಾರ ಅಲ್ಲಿ? ಅವ್ರೇ ರೇಷನ್ ಬಂದಿಲ್ಲ, ಅದು ಬಂದಿಲ್ಲ ಅಂತ ಏನೇನೋ ದೂರವಾಣಿ ಕೊಡ್ತಾರ್ರಿ ಅವ್ರು. ಎಷ್ಟು ದಿನದಿಂದ ಈ ರೀತಿ ಆಗ್ತಾ ಇದೆ ಅಂತ ಮಕ್ಳು ಹೇಳ್ತಿದ್ದಾರೆ? ಈಗ ನಾವು 2 ವರ್ಷ ಆಯ್ತ್ರಿ ಮೇಡಮ್. ನಮ್ಮ ಹುಡುಗಿನ 6ನೇ ಕ್ಲಾಸಿಗೆ ಬಿಟ್ಟು ನಾನು. ಅವಾಗ್ಲಿಂತ್ರ ಏನಿಲ್ರಿ, ಈಗ 15 ದಿನಂತ್ರ ಈ ತರ ಆಗಿದ್ರಿ. ಇಷ್ಟು ದಿನ ಏನ್ ಇದ್ದಿದ್ದಿಲ್ರಿ, ಇವಾಗ ಹಿಂಗ ಆತೈತ್ರಿ ಅದ. ನೀವ್ ಹೋಗಿ ಕೇಳಿದ್ರ ಯಾಕೆ ಈ ರೀತಿ ಮಾಡ್ತಾ ಇದಾರ, ಮಕ್ಳಿಗೆ ಯಾಕೆ ಸರಿಯಾಗಿ ಊಟ ಕೊಡ್ತಾ ಇಲ್ಲ ಅಂತ? ಕೇಳಿದೀವ್ರಿ ನಾವು. ರೇಷನ್ ಬಂದಿಲ್ಲ, ನಾವು ಕೈಲಿ ಹಾಕಿವಿ, ನಮ್ ಕಡೆ ಇದ್ದಷ್ಟು ಮಾಡೀವಿ, ಹಾಕಿವಿ, ಕೊಟ್ಟಿವಿ ಅಂತ ಹೇಳ್ತಾರ್ರಿ ಅವ್ರು. ಮಕ್ಳು ಆಮೇಲೆ ಮಕ್ಳು ಬಾಯಿಲೆ ಕೇಳಿದ್ರ ಮಕ್ಳು ಹೆದರ್ತಾವ್ರಿ. ಈಗ ನಮ್ಮ ಎದುರಿಗೆ ಕರ್ದು ಮಕ್ಳು ಕೇಳಿದ್ರ ಮಕ್ಳಿಗೆ ಹೆಂಗ್ ಆಗ್ತೇಳ್ರಿ, ನಾವು ಹೇಳಿ ಬಂದ್ಬಿಡ್ತೇವ್ರಿ. ನಾಳೆ ಅವ್ರು ಅಲ್ಲಿ ಸ್ಕೂಲ್ ಒಳಗಿರೋರು ನಿಮ್ ಪೇರೆಂಟ್ಸ್ ಬಂದು ಈ ತರ ಮಾಡಿದ್ರಿ, ಈಗ ಅದನ್ನೇ ಮತ್ತು ಪುನಃ ಅದನ್ನೇ ಹೇಳತ್ತಾರ, ನಿಮ್ ಪೇರೆಂಟ್ಸ್ ಯಾರ್ಯಾರು ಮಾತಾಡ್ಯಾರ ಅವ್ರು ಬರ್ಲೇಬೇಕು, ಮಾಡ್ಲೇಬೇಕು. ಮಕ್ಕಳು ಸಮ್ಯಕ ನಮಗ್ ಮಾತಾಡಕ್ ಬಿಡುವಲ್ರಿ. ಬೇಡ ಮಮ್ಮಿ ಮಾತಾಡ್ಬೇಡ್ರಿ ನೀವು, ನಮಗ್ ನಾಳೆ ರಿಸ್ಕ್ ಆಕೈತಿ, ಕೇಳ್ಬೇಡ್ರಿ. ನಾವ್ ಅವ್ರ ಏನ್ ಕೊಟ್ರು ತಿಂದಿರ್ತೀವಿ ಅಂದ್ರೆ ಮಕ್ಳು ಎಷ್ಟು ಗಟ್ಟಿ ಆಗಿರ್ಬೇಕ್ರಿ ಅಲ್ಲಿ ಶಾಲಿ ಕಲಿಯಕ್. ನಮ್ಮಂತ ಬಡವ ಮಕ್ಳಿಗೆ ನಾವು 1 ವಾರ ಆಗಸ್ಟ್ ತಿನ್ಸಿನೂ ಕೊಟ್ಟಿರ್ತೀವಿ, ಎಲ್ಲಾ ಕೊಟ್ಟು ಬಂದಿರ್ತೀವ್ರಿ. ನಾವ್ ಒಂದೊಂದ್ ದಿನ ಅನುಕೂಲ ಆಗ್ಲಿಲ್ಲ ಅಂದ್ರೂ ತಿನ್ಲಿ ಮಾಡ್ಲಿ. ಇಷ್ಟು ದಿನ ಯಾವ್ದು ಸಮಸ್ಯೆ ಇಲ್ರಿ, ಈಗ ಯಾಕೆ ಸಮಸ್ಯೆ ಬಂತು ಅಂತ ನಮ್ಗ ಅದಾರಿ. ಈಗ ಈ ಮಕ್ಳು ನೋಡ್ರಿ, ಈಗ ನಾಳೆ ಮುಗೀತು, ನಾಡ್ದ ಹೋಗಕ್ ನಾನು ಹೋಗಲ್ಲ ನಮ್ಮ ಅಂತಾರೆ ಅವ್ರು. ನೋಡಿ 250 ಜನ ವಿದ್ಯಾರ್ಥಿಗಳಿದ್ದಾರೆ ಇಲ್ಲಿ. ಹ್ಞೂನ್ರಿ. ಓಕೆ, ಥ್ಯಾಂಕ್ ಯು ವೀಣಾ ಅವರೇ ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ. ದಯವಿಟ್ಟು ಸ್ವಲ್ಪ ಎಚ್ಚೆತ್ಕೊಳ್ಳಿ ಸ್ವಾಮಿ, ಜನಪ್ರತಿನಿಧಿಗಳು ಅಥವಾ ಯಾರಿದ್ದೀರಾ, ಶಾಸಕರಾಗಿರ್ಬೋದು, ಅಧಿಕಾರಿಗಳೆಲ್ಲರೂ ಸ್ವಲ್ಪ ಎಚ್ಚೆತ್ಕೊಳ್ಳಿ. ಮಕ್ಳಿಗೆ ಊಟ ಸಿಕ್ಕಿಲ್ಲ ಅಂದರೆ ಹೆಂಗ್ರಿ ಆಗುತ್ತೆ? ನಾವೇ ಊಟ ಮಾಡದೆ ಇರೋದಕ್ಕೆ ಸಾಧ್ಯ ಆಗಲ್ಲ. ಅಂತರಲ್ಲಿ ಮಕ್ಳು ಆಟ ಆಡೋ ಮಕ್ಕಳು ಊಟ ಇಲ್ಲ ಅಂದರೆ ಹೆಂಗಾಗತ್ತೆ? ಮೊದಲು ಮೂಲಭೂತ ಸೌಕರ್ಯಗಳನ್ನ ಕೊಡಿ. ಪವರ್ ಟಿವಿ ಸದಾ ಫಾಲೋ ಅಪ್ ಅಲ್ಲಿ ಇರುತ್ತೆ. ಮಕ್ಕಳಿಗೆ ಅನ್ಯಾಯ ಮಾಡೋದಕ್ಕೆ ಪವರ್ ಟಿವಿ ಯಾವತ್ತೂ ಕೂಡ ಬಿಡಲ್ಲ. ಮೊದಲು ಸರಿಯಾಗಿ ಮಕ್ಕಳಿಗೆ ಊಟ ಕೊಡೋ ಕೆಲಸವನ್ನು ಮೊದಲು ಮಾಡಿ. ಮೊದಲು ಊಟದ ಭಾಗ್ಯನೇ ಕೊಟ್ಟಿಲ್ಲ, ಇನ್ನು ಬೇರೆ ಭಾಗ್ಯಗಳು, ಬೇರೆ ಗ್ಯಾರಂಟಿಗಳನ್ನ ಕಟ್ಕೊಂಡು ಮಕ್ಕಳಿಗೆ ಏನ್ರಿ ಆಗಬೇಕು? ಸರ್ಕಾರ ಸ್ವಲ್ಪ ಗಮನ ಕೊಡಿ ಸ್ವಾಮಿ.